ಬೆಂಗಳೂರು ಕೆಂಗೇರಿ ವಿದ್ಯಾಪೀಠ ಗುರುಕುಲ ಆಶ್ರಮದಲ್ಲಿ ಸಮಾಜ ಸೇವಕ ಕೇಬಲ್ ಹರೀಶ್ ಅವರ ಜನ್ಮದಿನಾಚರಣೆಯನ್ನು ಅವರ ಅಭಿಮಾನಿಗಳು, ಸ್ನೇಹಿತರು ಹಾಗೂ ಮುಖಂಡರು ಅದ್ದೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹರೀಶ್ ಅವರು ತಮ್ಮ ಜನ್ಮದಿನಕ್ಕೆ ಆಗಮಿಸಿ ಶುಭ ಹಾರೈಸಿದ ಎಲ್ಲಾ ಹಿರಿಯರು, ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರು, ಹಿತೈಷಿಗಳು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಂಧುಗಳು ಹಾಗೂ ತಮ್ಮ ಕರ್ಮಭೂಮಿ ಕೆಂಗೇರಿ ವಾರ್ಡಿನ ಎಲ್ಲಾ ಗ್ರಾಮಸ್ಥರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮ ಜನ್ಮದಿನದ ಅಂಗವಾಗಿ ಆಶ್ರಮದ ಮಕ್ಕಳೊಂದಿಗೆ ಸೇರಿ 500ಕ್ಕೂ ಹೆಚ್ಚು ಅನಾಥ ಮಕ್ಕಳಿಗೆ ಅನ್ನದಾನ ಮಾಡುವ ಮೂಲಕ ಜನ್ಮದಿನವನ್ನು ಆಚರಿಸಿರುವುದಾಗಿ ಅವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯ ಆರ್ಯ ಶ್ರೀನಿವಾಸ್, ಕಾಂಗ್ರೆಸ್ ಮುಖಂಡರಾದ ಶಿವಮಾದಯ್ಯ, ಮೈಲಸಂದ್ರ ನಾಗರಾಜ್, ಪಟ್ಟಣಗೆರೆ ಕಿರಣ್, ಟಿ ಪ್ರಭಾಕರ್, ಅರುಣ್ ಕುಮಾರ್, ಕಾಂತರಾಜು, ಆನಂದ್, ಮಹಿಳಾ ಮುಖಂಡರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಹರೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಿದರು. ಹರೀಶ್ ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಹರೀಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶ್ರೀ ಹರೀಶ್ ಕುಮಾರ್ ಕೇಬಲ್ ಅವರಿಗೆ, ಇವರಿಗೆ ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹಾಗೆ ಈಗ ಜನಕಡಿಂದ ಎಲ್ಲ ಜನತೆಗಳಿಂದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಇವರಿಗೆ ಇವತ್ತು ನಂದು ಹುಟ್ಟುಹಬ್ಬ. ನಾನು ಪ್ರತಿ ವರ್ಷ ಇದು 31ನೇ ವರ್ಷ ಇಲ್ಲಿ ನಾನು ಗುರುಕುಲದಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೀನಿ. 1994ನೇ ಇಸ್ವಿಯಿಂದ ನಾನು ಇಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಎಲ್ಲರೂ ಅಲ್ಲಿ ಇವತ್ತು ನನಗೆ ಇಲ್ಲಿ ಗುರುಕುಲದಲ್ಲಿ ಆಚರಿಸ್ಕೊಂಡು ಬಂದಿದ್ದೀನಿ. ಹಾಗೂ ಎಲ್ಲ ಇಲ್ಲಿ ಮಕ್ಕಳಿಗೂ ಒಳ್ಳೆಯದಾಗಲಿ. ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರು ಇನ್ನೂ 2 ಬಾರಿ ಗೆದ್ದು ಈ ಯಶವಂತಪುರದಲ್ಲಿ ಶಾಸಕರಾಗಿ ಮುಂದುವರಿಲಿ. ಯಾಕೆ ಅಂದರೆ ಯಾರು ಏನು ಹೇಳ್ಬೋದು, ಇಂಥ ಶಾಸಕರು ಮತ್ತೆ ಸಿಗಲ್ಲ. ಅವರು ಆಫೀಸ್ ಬಂದರೆ ಎಲ್ಲ ಮೆಸೇಜ್ ಹಾಕ್ತಾರೆ ಶಾಸಕರಿದ್ದಾರೆ ಅಂತ. ಹಾಗೂ ಶಾಸಕರ ಕಚೇರಿಗೆ ಹೋಗಿ ನೀವು ಹೋಗಿ ಏನೇ ಒಂದು ಕೇಳಿ, ನೀವು ಎಲ್ಲಿಂದ ಬಂದಿದ್ದೀರಿ, ಯಾವ ಏರಿಯಾ, ಯಾವ ಇದು ಪಕ್ಷ ಏನು ಕೇಳಲ್ಲ. ಅವರಿಗೆ ಸಹಾಯ ಮಾಡುವಂಥ ಗುಣ ಇರುವಂಥ ವ್ಯಕ್ತಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು. ಅವ್ರಿಗೂ ಅವ್ರ ಕುಟುಂಬಕ್ಕೂ ತಾಯಿ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ. ಹಾಗೂ ಇವತ್ತು ನನ್ನೆಲ್ಲ ಸ್ನೇಹಿತರು ಸೇರಿಕೊಂಡು ಈ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಮ್ಮ ಕೆಂಗೇರಿ ಕೋಟೆ ಹಾಗೂ ಕೆಂಗೇರಿ ಭಾಗದ ಬಂಡೆಮಠ ಭಾಗದ ಎಲ್ಲರಿಗೂ ಶುಭಾಶಯಗಳು ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಿ.